ಪುನರುತ್ಥಾನರಾದರೇಸು, ಹಾಡಿ ಅಲೆಲುಯ್ಯ. ಶಾಶ್ವತ ಜೀವ ತಂದರೇಸು, ಹಾಡಿ ಅಲೆಲುಯ್ಯ. ಇಂದು ಜಗತ್ತು ಹಿಂದೆಂದೂ ಕಾಣದಂತಹ ಸಂಘರ್ಷದ ಸುಳಿಯಲ್ಲಿದೆ. ಉಕ್ರೇನ್ ಮತ್ತು ಗಾಜಾ ಮಾತ್ರವಲ್ಲದೆ ಇರಾನ್ ಮತ್ತು ಇಸ್ರೇಲ್ ಅಮೆರಿಕ ನಡುವಿನ ಯುದ್ಧವು ಇಡೀ ಪಶ್ಚಿಮ ಏಷ್ಯಾವನ್ನು ತಲ್ಲಣಗೊಳಿಸಿದೆ. ವೈಮಾನಿಕ ದಾಳಿಗಳು, ಅಮಾಯಕರ ಸಾವು ನೋವುಗಳು, ಮಾನವ ಕುಲವು ಶಾಂತಿಗಾಗಿ ತವಕ ಪಡುತ್ತಿದೆ. ಇಂತಹ ಭಯಾನಕ ಕತ್ತಲೆಯ ಕಾಲದಲ್ಲಿ ಪ್ರಭು ಯೇಸುವಿನ ಪುನರುತ್ಥಾನವು ನಮಗೆ ಭರವಸೆಯ ಕಿರಣವಾಗಿದೆ. ಪಾಪ, ದ್ವೇಷ ಮತ್ತು ಅಹಂಕಾರದ ಮೇಲಿನ ಪ್ರೀತಿಯ ವಿಜಯವೇ ಈ ಹಬ್ಬದ ಸಂದೇಶ. ಮೃತ್ಯುಂಜಯ ಯೇಸು ಗಾಯಗೊಂಡ, ಚಿಂತೆಯಲ್ಲಿ ನಲುಗಿದ, ಬಳಲಿ ಬೆಂಡಾದ ಪ್ರಪಂಚವನ್ನು ಆಲಂಗಿಸಿ ಸಂಶಯ, ಸ್ವಾರ್ಥ, ದ್ವೇಷ ಮತ್ತು ಅಪನಂಬಿಕೆಯ ಕತ್ತಲನ್ನು ನೀಗಿಸುತ್ತಾರೆ. ವಿಶ್ವದ ದೊಡ್ಡ ಶಕ್ತಿಗಳು ಯುದ್ಧದ ಹಾದಿ ಬಿಟ್ಟು ಸಂಧಾನದ ಹಾದಿ ಹಿಡಿಯಲಿ ಎಂಬುದು ನಮ್ಮ ಹಾರೈಕೆ. ನಮ್ಮೆಲ್ಲರಲ್ಲೂ ಪಾಸ್ಕ ಹಬ್ಬದ ಹೊಸ ಉತ್ಸಾಹ ಮನೆ ಮಾಡಲಿ. ನಮ್ಮ ಕಣ್ಣಂಚಿನಲ್ಲಿ ಭರವಸೆಯ ಕಿರಣ ಮೂಡಲಿ. ಇಂದ್ರಿಯಗಳಲ್ಲಿ ಹೊಸ ಶಕ್ತಿಯ ಸಂಚಾರವಾಗಿ ಪುನರುತ್ಥಾನರಾದ ಯೇಸು, ಹಾಡಿ ಅಲೆಲುಯ್ಯ ಎಂಬ ಗೀತೆ ನಮ್ಮದಾಗಲಿ. ಪ್ರಭು ಯೇಸು ಜೀವಂತವಾಗಿದ್ದಾರೆ. ಪುನರುತ್ಥಾನಗೊಂಡ ಪ್ರಭು ಯೇಸು ಮರಣದ ಕತ್ತಲೆಯನ್ನು ಜಯಿಸಿ ಲೋಕದ ಬೆಳಕಾಗಿ ಉದಯಿಸಿದ್ದಾರೆ ಎಂಬ ಸತ್ಯವನ್ನು ಅರಿಯೋಣ. ಎಲ್ಲರಿಗೂ ಪಾಸ್ಕ ಹಬ್ಬದ ಶುಭಾಶಯಗಳು. ದೇವರ ಅನಂತ ಆಶೀರ್ವಾದ ನಿಮ್ಮ ಮೇಲಿರಲಿ.